ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಿಚನಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕಂದರೆ ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಫುಡ್ ರೆಸಿಪಿನ ನಾನು ಶೇರ್ ಮಾಡಬೇಕಾಗಿತ್ತು. ಈ ಫುಡ್ ಬಂದು ಮಕ್ಕಳಿಗೋಸ್ಕರ. ಅಂದರೆ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಮಕ್ಕಳಿಗೆ, ಈ ವೀಕಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಎಲ್ರಿಗೂ. ಈ ಟೈಮಲ್ಲಿ ಮಕ್ಕಳಿಗೆ ನಾವು ಆದಷ್ಟು ಮೆಮೊರಿ ಪವರ್ ಇನ್ಕ್ರಿಮೆಂಟ್ ಆಗುವಂತಹ ಫುಡ್ಗಳನ್ನ ಕೊಡಬೇಕು, ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗುವಂಥ ಫುಡ್ಗಳನ್ನ ನಾವು ಕೊಡಬೇಕು. ಯಾಕಂದರೆ ಈಗ ಕೆಲವು ಮಕ್ಕಳುಗಳು ಎಷ್ಟೇ ಓದಿದ್ರು ನೆನಪಿರಲ್ಲ, ಮರೀತಿರ್ತಾರೆ. ಮತ್ತು ಇನ್ನು ಕೆಲವು ಮಕ್ಕಳು ಓದಿರ್ತಾರೆ ಮತ್ತು ಏಕಾಗ್ರತೆಯಿಂದ ಬರೆಯಲ್ಲ ಎಕ್ಸಾಮ್ ಬರೀಬೇಕಾದ್ರೆ. ಅಂದರೆ ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಇರುತ್ತೆ, ಮತ್ತು ಮೆಮೊರಿ ಪವರ್ ಕೂಡ ಕಡಿಮೆ ಇರುತ್ತೆ ಕೆಲವು ಮಕ್ಕಳಲ್ಲಿ. ಏನಕ್ಕೆ ಆ ರೀತಿ ಇರುತ್ತೆ? ಕೆಲವು ಮಕ್ಕಳು ತುಂಬಾ ಚೆನ್ನಾಗಿರುತ್ತೆ, ಕೆಲವು ಮಕ್ಕಳು ತುಂಬ ಕಡಿಮೆ ಇರುತ್ತೆ. ಯಾಕೆ ಆ ಥರ ಇರುತ್ತೆ ಅಂದರೆ, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಬೇಕಾದ ಫುಡ್ಗಳನ್ನ ನಾವು ಕೊಡ್ತಿರಲ್ಲ. ಈಗ ನಮ್ಮ ಬೋನ್ಸ್ ಮತ್ತು ಮಸಲ್ಸ್ ಡೆವಲಪ್ಮೆಂಟ್ಗೆ ನಾವು ಕ್ಯಾಲ್ಶಿಯಮ್ನ ಹೇಗೆ ಇನ್ಕ್ಲೂಡ್ ಮಾಡ್ಕೊಳ್ತೀವೋ ಅದೇ ರೀತಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಒಮೆಗಾ-3 ಫ್ಯಾಟಿ ಆ್ಯಸಿಡ್ ಅನ್ನೋ ಒಂದು ಅಂಶ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಅಂಶ ನಮ್ಮ ಮಕ್ಕಳಿಗೆ ಆಹಾರದಲ್ಲಿ ಕಡಿಮೆ ಆದಾಗಲೇ ಮೆಮೊರಿ ಪವರ್ ಲಾಸ್ ಆಗೋದು ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ನ ಕಡಿಮೆ ಆಗ್ತಾ ಬರುತ್ತೆ. ಅದು ಕೊಡಲಿಲ್ಲ ಅಂದರೆ ಒಮೆಗಾ-3 ಫ್ಯಾಟಿ ಆ್ಯಸಿಡ್ ಅನ್ನೋದು ಕಡಿಮೆ ಆಗ್ತಾ ಇದ್ದರೆ, ಆ ಒಂದು ನ್ಯೂಟ್ರಿಯೆಂಟ್ಸ್ ಕಡಿಮೆ ಇದ್ದರೆ ಮಕ್ಕಳಿಗೆ ಈ ಮೆಮೊರಿ ಪವರ್ ಲಾಸ್ ಆಗುತ್ತೆ ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಾದರೆ ಯಾವುದು ಒಮೆಗಾ-3 ಫ್ಯಾಟಿ ಆ್ಯಸಿಡ್ ಇರುವಂತಹ ಫುಡ್ಗಳು ಯಾವ್ಯಾವುದು ಅನ್ನೋದಾದರೆ, ಅದು ಜಾಸ್ತಿ ಆಗೋದಕ್ಕೆ ಏನೇನು ಕೊಡ್ಬೋದು ನಾವು ಅನ್ನೋದಾದರೆ, ಸೀಡ್ಸ್ಗಳನ್ನ ನಾವು ಕೊಡ್ಬೋದು. ಅದೇ ಕುಂಬಳಕಾಯಿ ಬೀಜ, ಮತ್ತು ಸನ್ಫ್ಲವರ್ ಸೀಡು, ಅಗಸೆ ಬೀಜ, ಮತ್ತು ಚಿಯಾ ಸೀಡು, ಈ ಎಲ್ಲ ಸೀಡ್ಸ್ಗಳನ್ನ ನಾವು ಮಕ್ಕಳಿಗೆ ಕೊಡ್ತಾ ಬರ್ಬೋದು. ಮತ್ತು ಅದು ಬಿಟ್ಟರೆ ನಟ್ಸ್ಗಳು, ಎಲ್ಲ ಥರದ ನಟ್ಸು ಕೂಡ ಇಂಪಾರ್ಟೆಂಟ್. ಅದರಲ್ಲೂ ಬಾದಾಮ್ ಮತ್ತು ವಾಲ್ನಟ್ ಅಂದರೆ ಅದು ಮೇಯ್ನಾಗಿ ಬ್ರೈನ್ಗೆ ಅಂತಲೇ ಹೇಳ್ಬೋದು. ಅದು ನೋಡೋದಕ್ಕೂ ಕೂಡ ಬ್ರೈನ್ ರೀತಿಯೇ ಇರುತ್ತೆ ವಾಲ್ನಟ್ಟು. ಸೊ ಇದೆರಡೂ ಕೂಡ ನಾವು ದಿನ ಕೊಡ್ಕೊಂಡು ಬರಬೇಕು ಮಕ್ಕಳಿಗೆ. ಸೊ ದಿನ ಕೊಡೋದ್ರಿಂದ ಅವರ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ, ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇದಿಷ್ಟು ನಟ್ಸ್ಗಳು. ಅದಾದಮೇಲೆ ಪಾಲಕ್ ಸೊಪ್ಪಲ್ಲಿ ಒಮೆಗಾ-3 ಫ್ಯಾಟಿ ಆ್ಯಸಿಡ್ ಸಿಗುತ್ತೆ ನಮಗೆ. ಅದು ಬಿಟ್ಟರೆ ಫ್ಯಾಟಿ ಫಿಶ್, ಎಲ್ಲ ಥರದ ಸೀ ಫುಡ್ಸಲ್ಲೂ ಸಿಗುತ್ತೆ. ಕ್ರ್ಯಾಬ್ ಆಗಿರ್ಬೋದು ಮತ್ತು ಫ್ರಾನ್ಸು. ಅದು ಬಿಟ್ಟರೆ ಅದೇ ಫ್ಯಾಟಿ ಫಿಶ್, ಅದರಲ್ಲಿ ಕೂಡ ತುಂಬಾ ಚೆನ್ನಾಗಿ ಒಮೆಗಾ-3 ಫ್ಯಾಟಿ ಆ್ಯಸಿಡ್ ನಮಗೆ ಸಿಗುತ್ತೆ. ಅದು ಬಿಟ್ಟರೆ ಮೊಟ್ಟೆ ಕೊಡ್ತಾ ಬರಬೇಕು. ಮತ್ತು ಡಾರ್ಕ್ ಚಾಕ್ಲೇಟ್, ಅಂದರೆ ಡೈರಿ ಮಿಲ್ಕು, ಪರ್ತು, 5 ಸ್ಟಾರ್ ಅದೆಲ್ಲ ಅಲ್ಲ, ಡಾರ್ಕ್ ಚಾಕ್ಲೇಟ್ ಅಂತ ಬರುತ್ತೆ. ಅದರಲ್ಲಿ ಶುಗರ್ ಇರಲ್ಲ, ಚಾಕ್ಲೇಟ್ ಅಷ್ಟೇ ಇರುತ್ತೆ. ಸೊ ಅದರಿಂದ ಕೂಡ ಒಮೆಗಾ-3 ಫ್ಯಾಟಿ ಆ್ಯಸಿಡ್ ಸಿಗುತ್ತೆ. ಸೊ ಇದಿಷ್ಟು ನಾವು ಕೊಡ್ತಾ ಬಂದರೆ ಮಕ್ಕಳಲ್ಲಿ ಆಟೋಮೆಟಿಕ್ಕಾಗಿ ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಇಂಪ್ರೂವ್ ಆಗುತ್ತೆ, ಜೊತೆಗೆ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ಏನು ಓದಿರ್ತಾರೆ ಅದನ್ನು ಆರಾಮಾಗಿ ಬರೀತಾರೆ, ಏನು ಓದಿರ್ತಾರೆ ಅದನ್ನು ನಾವು ಕೇಳಿದಾಗ ಆರಾಮಾಗಿ ಹೇಳ್ತಾರೆ, ಯಾವುದೇ ರೀತಿ ಕನ್ಫ್ಯೂಸ್ ಆಗಲ್ಲ ಮತ್ತು ಮರೆಯಲ್ಲ. ಹಾಗಾಗಿ ನಾನಿವತ್ತು ಒಂದು ಫುಡ್ ರೆಸಿಪಿನ ಮಾಡ್ತಿದ್ದೀನಿ. ಸೊ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಅವ್ರು ಎಷ್ಟೇ ಓದಿದ್ರು ಆ ಎಕ್ಸಾಮನ್ನು ಸ್ಟ್ರೆಸ್ಸಲ್ಲಿ ಮತ್ತು ಭಯದಲ್ಲಿ ಮರೀತಾರೆ. ಮತ್ತು ಅದೇ ಅಲ್ಲಿ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಾಗಿರೋದ್ರಿಂದ ಕಾನ್ಸಂಟ್ರೇಷನ್ ಅಷ್ಟು ಮಾಡೋಕ್ಕಾಗಲ್ಲ. ಇವಳು ಹಾಗೆ ಮಾಡಿದ್ಲು ಲಾಸ್ಟ್ ಟೈಮ್ ಪ್ರಿಪ್ರೇಟರಿ ಎಕ್ಸಾಮಲ್ಲಿ. ಆನ್ಸರ್ ಎಲ್ಲ ಚೆನ್ನಾಗಿ ಗೊತ್ತಿದೆ, ಅದು ಜಸ್ಟ್ ಮ್ಯಾಚ್ ದ ಫಾಲೋಯಿಂಗು. ಅದೇ ಅವಳು ಬರೀಬೇಕಾದ್ರೆ ಎಲ್ಲೋ ಬೇರೆ ಆ ಕಡೆ ಈ ಕಡೆ ನೋಡಿರ್ತಾಳೆ, ಗೊತ್ತಿರೋ ಆನ್ಸರ್ನೇ ಬೇರೆ ಕಡೆ ಟಿಕ್ ಮಾಡಿ ಬಂದಿಲ್ಲ. ಅದರಿಂದ 2 ಮಾರ್ಕ್ಸ್ ಹೋಯಿತು. ಅದೊಂದರಲ್ಲಿ ಅಷ್ಟೇ ಮಾರ್ಕ್ಸ್ ಹೋಯಿತು, ಇನ್ನೆಲ್ಲದರಲ್ಲ ಔಟ್ ಆಫ್ ಔಟ್ ಬಂದಿದೆ ಅವಳಿಗೆ. ಹಾಗಾಗಿ ಈ ರೀತಿ ಮಾಡ್ತಾರೆ ಈ ಚಿಕ್ಕ ಮಕ್ಕಳುಗಳು. ಸೊ ಹಾಗಾಗಿ ಕಾನ್ಸಂಟ್ರೇಷನ್ನ ನಾವು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ನಾವು ಒಂದು ಫುಡ್ನ ನಾವು ಮಾಡ್ಕೊಡ್ಬೋದು ಅಂದರೆ, ಅದೇ ಈಗ ಸೀಡ್ಸು ಮತ್ತು ಈ ನಟ್ಸು ಅದು ಇದು ಎಲ್ಲ ನಾವು ಒಟ್ಟೆ ಟೈಮ್ ಕೊಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಎಲ್ಲನೂ ಇನ್ಕ್ಲೂಡ್ ಮಾಡಿಕೊಂಡು ಒಂದು ನಾನು ಲಡ್ಡುನ ಮಾಡ್ತಿದ್ದೀನಿ. ಆ ಲಡ್ಡುನ ನೀವು ಡೈಲಿ ಒಂದು ಕೊಡ್ತಾ ಬಂದರೆ ಮಕ್ಕಳಿಗೆ ಈ ಎಕ್ಸಾಮ್ ಟೈಮ್ನಲ್ಲಿ ಆರಾಮಾಗಿ ಸ್ಕೋರ್ನ ಮಾಡ್ತಾರೆ ಅಂತಲೇ ಹೇಳ್ತೀನಿ ನಾನು ಈ ಲಡ್ಡು ಮಾಡಿಕೊಡ್ದಿದ್ರು ಅವಳಿಗೆ ಡೈಲಿ 2 ರಿಂದ 3 ವಾಲ್ನಟ್ ಕೊಡ್ತಿದ್ದೆ. ಜೊತೆಗೆ ಬಾದಾಮನ್ನ ನೈಟ್ ನೆನೆಸಿ ಬೆಳಿಗ್ಗೆ ಎದ್ದು ಬಾದಾಮನ್ನ ಕೊಡ್ತಿದ್ದೆ. ಮತ್ತು ಸೀಡ್ಸ್ಗಳನ್ನೂ ಅಷ್ಟೇ ಅವಳಿಗೆ ಕೊಡ್ತಾ ಬರ್ತಿದ್ದೆ. ಅಂದರೆ ಬರೀ ಸೀಡ್ಸ್ನ ಕೊಟ್ಟರೆ ತಿನ್ನಲ್ಲ. ಈ ಕುಂಬಳಕಾಯಿ ಬೀಜ ಮತ್ತು ಸನ್ಫ್ಲವರ್ ಸೀಡು, ಚಿಯಾ ಸೀಡು, ಅಗಸೆ ಬೀಜ ಅದನ್ನೆಲ್ಲ ಕೊಟ್ಟರೆ ಹಾಗೆ ತಿನ್ನಲ್ಲ ಅವಳು. ಹಾಗಾಗಿ
ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ಕೇಳ್ತಾರಲ್ವ, ಈ ಅಂಗಡಿಯಿಂದ ಥರ ಸ್ನ್ಯಾಕ್ಸ್ ಕೊಡೋ ಬದಲು ಮತ್ತು ಈ ಬೇಕ್ರಿ ಸ್ನ್ಯಾಕ್ಸ್ ಎಲ್ಲ ಕೊಡೋ ಬದಲು ಓಟ್ಸ್ ಜೊತೆ ಒಂದು ಫ್ರೂಟ್ಸ್ನ ಯಾವುದಾದ್ರೂ ಒಂದು ಆ್ಯಪಲ್ ಇಲ್ಲ ಬನಾನಾ ಹಾಕ್ಕೊಂಡು ಅದ್ರ ಜೊತೆ ಈ ಬೀಜಗಳೇನಿದೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ರುಬ್ಬಿ ಅವಳಿಗೆ ಜ್ಯೂಸ್ ಥರ ಕೊಡ್ತಿದ್ದೆ. ಸೊ ಆವಾಗ ನಟ್ಸ್ನು ಆರಾಮಾಗಿ ಸೀಡ್ಸ್ನು ಕೂಡ ಅವಳ ಊಟದ ಜೊತೆ ಸೇರ್ತಿತ್ತು. ಅವಳ ಬಾಡಿಗೆ ಎಲ್ಲ ಥರದ ಬೀಜಗಳು ಸೇರಿಸ್ತಾ ಇದ್ದೆ ನಾನು. ಅವಳಿಗೆ ಗೊತ್ತಿಲ್ಲ, ಅವಳು ಅದು ಹಾಕಿ ಕೊಡ್ತೀನಿ ಅಂದರೆ ಕುಡಿಯಲ್ಲ ಅವಾಗಲೂ. ಹಂಗಾಗಿ ಅವಳಿಗೆ ಗೊತ್ತಿಲ್ಲದೇ ಆ ಜ್ಯೂಸ್ಗೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತಿದ್ದೆ ನಾನು. ಹಾಗಿದ್ರೆ ಬನ್ನಿ ಈಗ ಈ ಲಡ್ಡುನ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಈ ಒಂದು ಲಡ್ಡು. ಎಕ್ಸಾಮ್ ಟೈಮಲ್ಲಿ ನಿಮ್ಮ ಮಕ್ಕಳು ತುಂಬ ಮರೀತಾರೆ, ಕಾನ್ಸಂಟ್ರೇಷನ್ ಇಲ್ಲ ಅವರಿಗೆ ಅನ್ನೋದಾದರೆ ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ನೋಡಿದ ಮೇಲೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಷ್ಟು ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಪ್ಲೀಸ್ ಶೇರ್ ಮಾಡಿ. ಓಕೆನಾ? ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಮಕ್ಕಳ ಮೆಮೊರಿ ಬೂಸ್ಟಿಂಗ್ ಲಡ್ಡು ಅಥವಾ ಕಾನ್ಸಂಟ್ರೇಷನ್ ಲೆವೆಲ್ನ ಇನ್ಕ್ರೀಸ್ ಮಾಡುವಂತಹ ಲಡ್ಡುನ ಮಾಡೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದರಲ್ಲಿ 1 ಬೌಲ್ ಆಗೋಷ್ಟು ವಾಲ್ನಟ್ನ ನಾನು ಹಾಕ್ತಿದ್ದೀನಿ. ಇದು ನೋಡೋದಕ್ಕೆ ಬ್ರೈನ್ ರೀತಿಯೇ ಇರುತ್ತೆ. ಇದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ಡೈಲಿ 2 ರಿಂದ 3 ಮಕ್ಕಳಿಗೆ ಕೊಡ್ತಾ ಬಂದರೆ ಅವರ ಮೆಮೊರಿ ಪವರ್ ಹಾಗೆ ಅವರ ಏಕಾಗ್ರತೆ ಜಾಸ್ತಿ ಆಗ್ತಾ ಬರುತ್ತೆ. ಇವಾಗ ಇದನ್ನು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಇದನ್ನು ಹೀಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಯಾಕಂದರೆ ಇದರಲ್ಲಿ ಬೇರೆ ಡ್ರೈ ಫ್ರೂಟ್ಸ್ ಥರ ಟೇಸ್ಟ್ ಇರಲ್ಲ, ಅಂದರೆ ಸ್ವೀಟ್ನೆಸ್ ಇರಲ್ಲ, ಮತ್ತು ಬೇರೆ ಡ್ರೈ ಫ್ರೂಟ್ಸು ಕ್ರಂಚಿನೆಸ್ ಇರುತ್ತೆ. ಇದರಲ್ಲಿ ಆ ರೀತಿ ಇರಲ್ಲ. ಇದರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಇದು ಆಯಿಲ್ ಟೇಸ್ಟೇ ಬರುತ್ತೆ. ನನ್ನ ಮಗಳು ಇದನ್ನು ಇವಾಗ ಇಷ್ಟಪಟ್ಟು ತಿಂತಾಳೆ, ಆದರೆ ಅವಳು ಚಿಕ್ಕವಳಿದ್ದಾಗ ಅವಳಿಗೆ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ, ಬೇಡ ಅನ್ನೋಳು. ಹಾಗಾಗಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ಹಾಲು ಜೊತೆ ಮಿಕ್ಸ್ ಮಾಡಿ ಕೊಡ್ತಿದ್ದೆ, ಇಲ್ಲ ಅಂದರೆ ಯಾವುದಾದ್ರೂ ಫ್ರೂಟ್ಸ್ ಜ್ಯೂಸ್ಗಳ ಜೊತೆ ಮಿಕ್ಸ್ ಮಾಡಿ ಕೊಡ್ತಿದ್ದೆ. ಈ ರೀತಿ ಮಾಡಿ ಕೊಡಬೇಕು ಮಕ್ಕಳಿಗೆ. ಈ ರೀತಿ ಮಾಡಿಕೊಡೋದ್ರಿಂದ ವಾಲ್ನಟ್ದು ಬೆನಿಫಿಟ್ಸ್ ಎಲ್ಲ ಮಕ್ಕಳಿಗೆ ಸಿಗುತ್ತೆ. ವಾಲ್ನಟ್ನ ಇದೇ ರೀತಿ ಒಂದು 4 ರಿಂದ 5 ನಿಮಿಷ ಆದ್ರೂ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಿದ್ದೀನಿ. ಇದಾಗಿದ ನಂತರ ಅದೇ ಪ್ಯಾನ್ಗೆ ಒಂದು ಅರ್ಧದಷ್ಟು, ಅಂದರೆ ವಾಲ್ನಟ್ ಎಷ್ಟು ತೊಗೊಂಡಿದ್ನೋ ಅದರ ಅರ್ಧ ಕ್ವಾಂಟಿಟಿಯಲ್ಲಿ ಬಾದಾಮನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಇದೇ ರೀತಿ ಒಂದು 4 ರಿಂದ 5 ನಿಮಿಷ ಆದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬಾದಾಮಿನ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದಾಗ ಮಕ್ಕಳಿಗೆ ಅದನ್ನು ಕೊಡೋದ್ರಿಂದ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಅಂದರೆ ಮಕ್ಕಳದ್ದು IQ ಲೆವೆಲ್ ಏನಿರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಬಾದಾಮಿನೂ ಕೂಡ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಿದ್ದೀನಿ. ಬಾದಾಮಿ ಫ್ರೈ ಆಗಿದ ನಂತರ ಅದೇ ಪ್ಯಾನ್ಗೆ ಮತ್ತೆ ಒಂದು ಅರ್ಧ ಬೌಲ್ ಆಗೋಷ್ಟು ಪಿಸ್ತಾನ ಈ ರೀತಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಅದು ಅಷ್ಟೇ ಒಂದು 5 ರಿಂದ 6 ನಿಮಿಷ, ಎಲ್ಲವೂ ಒಂದು 5 ರಿಂದ 6 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನಾವು ಹೈ ಫ್ಲೇಮಲ್ಲಿ ಇಟ್ಟು ಏನಾದರೂ ಫ್ರೈ ಮಾಡ್ಕೊಳ್ಳೋಕೆ ಹೋದರೆ ಸೀದೋಗುತ್ತೆ, ಆವಾಗ ಲಡ್ಡು ಬೇರೆ ಟೇಸ್ಟೇ ಬರುತ್ತೆ. ಆದ್ದರಿಂದ ಆದಷ್ಟು ಕಡಿಮೆ ಉರಿಲೇ ಫ್ರೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಇದು ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡು, ಇದನ್ನು ಅಷ್ಟೇ ಒಂದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ಇದನ್ನು ಅದು ಸ್ವಲ್ಪ ಚಟಪಟ ಅನ್ನತ್ತೆ, ಅಲ್ಲಿವರೆಗೂ ಅಂದರೆ ಒಂದು 5 ನಿಮಿಷ ಬೇಕಾಗುತ್ತೆ ಅದು ಫ್ರೈ ಆಗೋದಕ್ಕೆ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಮತ್ತು ಅದೇ ಪ್ಯಾನ್ಗೆ ಒಂದು ಅರ್ಧ ಬೌಲಷ್ಟು ಸೂರ್ಯಕಾಂತಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಸನ್ಫ್ಲವರ್ ಸೀಡು. ಇದು ಅಷ್ಟೇ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೇಮ್ ಅದೇ ರೀತಿ ಇದು ಕೂಡ ಚಟಪಟ ಅನ್ನತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಳ್ತೀನಿ. ಈ ಸೀಡ್ಸ್ಗಳಿಂದಲೂ ಅಷ್ಟೇ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ಗಳು ಸಿಗುತ್ತೆ. ಅವರ ಬ್ರೈನಿಗೆ ಅಷ್ಟೇ ಅಲ್ಲ, ಅವರ ಬೋನ್ಸ್ ಡೆವಲಪ್ಮೆಂಟ್ಗೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮಕ್ಕಳು ಇದನ್ನು ಬೇಡ ಅಂದ್ರೂ ಕೂಡ ಈ ಸೀಡ್ಸ್ಗಳನ್ನೆಲ್ಲ ನಾವು ಅವರ ಊಟದಲ್ಲಿ ಇನ್ಕ್ಲೂಡ್ ಮಾಡಬೇಕಾಗತ್ತೆ.
ಇವಾಗ ಚಿಯಾ ಸೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಯಾ ಸೀಡನ್ನ ನಾನಿಲ್ಲಿ ಒಂದು ಅರ್ಧ ಬೌಲ್ಗಿನ್ನ ಸ್ವಲ್ಪ ಕಡಿಮೆ ಇದೆ ಅಷ್ಟೇ, ಅರ್ಧ ಬೌಲ್ಗೆ ಸ್ವಲ್ಪ ಕಡಿಮೆ ಇದೆ. ಇದನ್ನು ಜಾಸ್ತಿ ಫ್ರೈ ಮಾಡಬೇಕು ಅಂತೇನಿಲ್ಲ, 1-2 ನಿಮಿಷ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇದನ್ನು 1-2 ನಿಮಿಷ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಎತ್ತಿಟ್ಕೊಳ್ತೀನಿ. ಚಿಯಾ ಸೀಡಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅನ್ನೋದು ಜಾಸ್ತಿನೇ ಇದೆ, ಹಾಗಾಗಿ ಇದನ್ನು ಮಿಸ್ ಮಾಡಬೇಡಿ. ಅದಾಗಿದ್ದ ನಂತರ ಇದು ಅಕ್ಸೆ ಬೀಜ ಅಂದರೆ ಫ್ಲ್ಯಾಕ್ ಸೀಡ್ಸು, ಇದು ಅಷ್ಟೇ ಸೇಮ್ ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ಇದು ಅಷ್ಟೇ ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಬೇಗನೆ ಚಿಟಪಟ ಅನ್ನುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಕೂಡ ಎತ್ತಿಟ್ಕೊಳ್ತೀನಿ. ನೀವಿಲ್ಲಿ ಇದು ಎಲ್ಲ ಸೀಡ್ಗಳನ್ನೂ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಯಾಕಂದರೆ ಈ ಎಲ್ಲ ಸೀಡ್ಸ್ಗಳಲ್ಲೇ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅನ್ನೋದು ಜಾಸ್ತಿ ಇರೋದು. ಸೊ ಇದರಿಂದನೇ ಮಕ್ಕಳು ಬ್ರೈನ್ ಡೆವಲಪ್ಮೆಂಟು ಮತ್ತು ಅವರ ಕಾನ್ಸಂಟ್ರೇಷನ್ ಲೆವೆಲ್ಲು ಮತ್ತು ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಆಗೋದು. ಇವಾಗ ಎಲ್ಲ ಸೀಡ್ಸ್ಗಳನ್ನು ಫ್ರೈ ಮಾಡಿಕೊಂಡು ಈ ರೀತಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಇದೆ. ಇದಾಗಿದ್ದಾದಮೇಲೆ 1 ಬೌಲಷ್ಟು ನಾನು ಕೊಬ್ಬರಿನ ಮಿಕ್ಸಿನಲ್ಲಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ 1-2 ನಿಮಿಷ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ನೀವು ತುರಿದು ಕೂಡ ಡೈರೆಕ್ಟು ಉಂಡೆ ಮಾಡ್ಕೊಳ್ಬೇಕಾದ್ರೆ ಹಾಕ್ಕೊಳ್ಬೋದು. ನಾನು ತುರಿಲಿಲ್ಲ, ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಈ ರೀತಿ ಪುಡಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ತುರಿದು ಹಾಕ್ಕೊಳ್ತೀನಿ ಅಂದರೆ ತುರಿದ್ಬಿಟ್ಟು ಡೈರೆಕ್ಟಾಗಿ ಉಂಡೆ ಮಾಡಬೇಕಾದ್ರೆ, ಅಂದರೆ ತುರಿದು ಈ ರೀತಿ ಬಿಸಿ ಮಾಡಿ ಮಿಕ್ಸಿನಲ್ಲಿ ಹಾಕಿ ಪುಡಿ ಏನು ಮಾಡಲ್ಲ ನಾವು, ಅಂದರೆ ನಾವು ಉಂಡೆ ಮಾಡ್ಕೊಳ್ಬೇಕಾದ್ರೆ ಇದನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಬೋದು. ಇವಾಗ ಇದು ಕೂಡ ಆಗಿದೆ, ಎತ್ತಿಟ್ಕೊಳ್ತೀನಿ. ಇವಾಗ ಇದನ್ನು ಈ ರೀತಿ 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ. ಇದೆಲ್ಲವನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಇಲ್ಲಿ ಲಡ್ಡುದು ಸ್ವೀಟ್ನೆಸ್ಗೋಸ್ಕರ ಮತ್ತು ಲಡ್ಡುದು ಬೈಂಡಿಂಗ್ಗೋಸ್ಕರ ಸ್ವಲ್ಪ ಬೆಲ್ಲದ್ದು ಪಾಕ ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಾಡೋದಕ್ಕೆ ಒಂದು ಸ್ವಲ್ಪ, ಅಂದರೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ, ನೀವು ಕಡಿಮೆ ಮಾಡ್ಕೊಳ್ಬೋದು. ಸ್ವಲ್ಪ ಬೆಲ್ಲಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿ ಕುದಿಯೋಕೆ ಬಿಡ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಕುದಿದ್ರೆ ಸಾಕು, ರೆಡಿ ಆಗುತ್ತೆ. ಫುಲ್ಲು ಗಟ್ಟಿ ಪಾಕ ಏನು ಬೇಕಾಗಲ್ಲ, ಸ್ವಲ್ಪ ತೆಳುವಾಗೇ ಇದ್ದರೆ ಸಾಕು. ನೀವು ನೋಡ್ತಿರ್ಬೋದು, ಇಷ್ಟ ಆದರೆ ಸಾಕಾಗುತ್ತೆ. ಇದರಲ್ಲಿ ನಾನು ಒಂದು ಅರ್ಧ ಅಷ್ಟೇ ಯೂಸ್ ಮಾಡ್ಕೊಂಡಿದ್ದು, ಇನ್ನು ಅರ್ಧ ಹಾಗೆ ಇಟ್ಟಿದ್ದೀನಿ. ಮತ್ತು ಇದು ಕಪ್ಪು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಆದಷ್ಟು ಇದನ್ನೇ ಉಪಯೋಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬೆಲ್ಲದ ಪಾಕ ರೆಡಿಯಾಗೋ ಅಷ್ಟರಲ್ಲಿ ಈ ಕಡೆ ನಾನು ಆಗಲೇ ಫ್ರೈ ಮಾಡ್ಕೊಂಡಿದ್ದೆ ಸೀಡ್ಸು ಮತ್ತು ನಟ್ಸ್ಗಳೆಲ್ಲ ತಣ್ಣಗಾಗಿತ್ತು. ಇವಾಗ ಅದನ್ನು ಪೌಡರ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಮಿಕ್ಸಿಂಗ್ ಬೌಲ್ಗೆ. ನೋಡಿ, ಈ ರೀತಿ ತರಿಯಾಗಾದರೂ ಇದ್ದರೆ ಓಕೆ, ಇಲ್ಲ ನುಣ್ಣಗಾದರೂ ನೀವು ಪುಡಿ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬಿಸಿ ಮಾಡಾದರೂ ಹಾಕ್ಕೊಳ್ಬೋದು, ಇಲ್ಲ ಹೀಗೆ ಆದರೂ ಹಾಕ್ಕೊಳ್ಬೋದು. ಇವಾಗ ಒಂದು ಸಾರಿ ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಪ್ಪ ಎಲ್ಲದ್ರ ಜೊತೆ ಮಿಕ್ಸ್ ಆಗಬೇಕು, ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಈ ಮಿಶ್ರಣಕ್ಕೆ ಬೆಲ್ಲದ ಪಾಕ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು 1-2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಈ ಬೆಲ್ಲದ ಪಾಕ ಹಾಕ್ಕೊಳ್ಳಲ್ಲ ಅಂದರೆ ಖರ್ಜೂರ ಏನು ಬರುತ್ತೆ, ಹಸಿ ಖರ್ಜೂರ, ಅದನ್ನು ಪೇಸ್ಟ್ ಮಾಡಿ ಇದರೊಳಗಡೆ ಹಾಕ್ಕೊಂಡು ಉಂಡೆ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಡಾರ್ಕ್ ಚಾಕ್ಲೇಟ್ ಬರುತ್ತೆ, ಅದನ್ನು ಕೂಡ ಮೆಲ್ಟ್ ಮಾಡಿ ಇದರೊಳಗಡೆ ಸೇರಿಸ್ಕೊಳ್ಬೋದು. ನಾನು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಬೆಲ್ಲ ಇತ್ತು ಹಾಗಾಗಿ. ಇವಾಗ ಬೆಲ್ಲನೂ ಅಷ್ಟೇ ಎಲ್ಲದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಉಂಡೆ ಕಟ್ಟೋ ಹದ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆ ಕೊಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ಉಂಡೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂತು ಅಂತ. ಆದರೆ ನಾನು ಇವಾಗ ಟೇಸ್ಟ್ ಮಾಡಿ ನೋಡಿದಾಗ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಂಗಾಗಿ ಇನ್ನೂ 1 ಸ್ಪೂನಷ್ಟು ಬೆಲ್ಲದ ಪಾಕ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸಾರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉಂಡೆ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಂದು ಉಂಡೆಗಳನ್ನ ನೀವು ರೆಡಿ ಮಾಡ್ಕೊಳ್ಬೋದು. ಇಷ್ಟೇ ಸಿಂಪಲ್ಲಾಗಿ, ಹಾಗೆಯೇ ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇ ಈ ಲಡ್ಡುನ ನಾವು ಮಾಡ್ಕೊಳ್ಬೋದು. ಇದರಿಂದ ಮಕ್ಕಳಿಗೆ ನಾವು ಒಂದೊಳ್ಳೆ ಹೆಲ್ದಿ ಸ್ನ್ಯಾಕ್ ಕೊಟ್ಟಾಗೋ ಆಗುತ್ತೆ, ಮತ್ತು ಮಕ್ಕಳ ಬೆಳವಣಿಗೆಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಇರುವಂತಹ ಈ ಲಡ್ಡುನ ನಾವು ಮಕ್ಕಳಿಗೆ ಮಾಡಿಕೊಡ್ಬೋದು. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟ್ ಇರುತ್ತೆ, ಹಾಗೆ ಇದರಿಂದ ಮಕ್ಕಳಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ.
ನೋಡಿದ್ರಲ್ವ ಈ ಲಡ್ಡುನ ಹೇಗೆ ಮಾಡೋದು ಅಂತ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅತಿ ಹೆಚ್ಚು ಇರುವಂತಹ ಈ ಒಂದು ಲಡ್ಡು ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ನ ಮಕ್ಕಳಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ, ಜಾಸ್ತಿನೇ ಮಾಡುತ್ತೆ ಅಂತಲೂ ಹೇಳ್ಬೋದು. ಹಾಗಿದ್ರೆ ಬನ್ನಿ ಇದನ್ನು ಟೇಸ್ಟ್ ಮಾಡಿಸ್ತೀನಿ ನನ್ನ ಮಗಳ ಕೈಲಿ, ಹೇಗೆ ಬಂದಿದೆ ಅಂತ ಹೇಳ್ತಾಳೆ. ಮುದ್ದು ಹಚ್ಚು ಅರ್ಧ. ಚೆನ್ನಾಗಿ ಬಂದಿದೆ. ಇಷ್ಟ ಆಯ್ತಾನೆ? ಸ್ವೀಟ್ ಇದೆಯಾ? ಹಾಯ್ ಹಾಯ್, ಯಾರದು? ಪಾಪ ಪಾಪ. ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ತಿಂತೀಯಾ? ಅಲ್ಲಿ ಹೇಳು ಚೆನ್ನಾಗಿದೆ ಅಂತೇಳು. ಚೆನ್ನಾಗಿದ್ಯಾ? 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 ನಿಮಗೆ ಇಲ್ಲಿ ನಾನು ಸ್ವೀಟ್ಗೋಸ್ಕರ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಅದಕ್ಕೆ ಆಗಲೇ ಹೇಳಿದಾಗೆ ಖರ್ಜೂರ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಡಾರ್ಕ್ ಚಾಕ್ಲೇಟ್ ಬರುತ್ತಲ್ಲ ಅದನ್ನು ಕೂಡ ಮೆಲ್ಟ್ ಮಾಡಿ ಹಾಕ್ಕೊಳ್ಬೋದು. ನೋಡಿದ್ರಲ್ವಾ, ಈ ಮೆಮೊರಿ ಬೂಸ್ಟಿಂಗ್ ಲಡ್ಡು ಅಥವಾ ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡುವಂತಹ ಲಡ್ಡು, ಇಲ್ಲ ಅಂದರೆ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುವಂತಹ ಲಡ್ಡುನ ಹೇಗೆ ಮಾಡೋದು ಅಂತ. ಸೊ ಈ ಒಂದು ಲಡ್ಡುನೇ ತಿನ್ಕೊಂಡು ಬಂದರೆ ಸಾಕು, ನಿಮ್ಮ ಮಕ್ಕಳು ಮೆಮೊರಿ ಪವರು ಇನ್ಕ್ರೀಸ್ ಆಗುತ್ತೆ ಮತ್ತು ಅವರ ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಎಲ್ಲವೂ ಈ ಒಂದೇ ಲಡ್ಡಲ್ಲಿ ಎಲ್ಲ ರೀತಿಯಾದ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಸೊ ಇದನ್ನು ಡೈಲಿ ಇಲ್ಲ 1 ಇಲ್ಲ 2 ಈ ಲಡ್ಡುನ ತಿನ್ಕೊಂಡು ಬಂದರೆ ನಿಮ್ಮ ಮಕ್ಕಳಿಗೂ ಮೆಮೊರಿ ಪವರ್ ಮತ್ತು ಕಾನ್ಸಂಟ್ರೇಷನ್ ಎಲ್ಲವೂ ಇಂಪ್ರೂವ್ ಆಗುತ್ತೆ. ಒಳ್ಳೆಯ ಸ್ಕೋರ್ನ ಎಕ್ಸಾಮಲ್ಲಿ ಮಾಡ್ತಾರೆ ಅವರು. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತು ಈ ಲಡ್ಡು ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಅವ್ರಿಗೂ ಈ ವಿಡಿಯೋದಿಂದ ಹೆಲ್ಪ್ ಆಗ್ಬೋದು. ಓಕೆನಾ? ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ನೋಡಿ, ನಾನು 1 ಬೌಲ್ ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೆ ಅಲ್ವಾ. ಸೊ ಅಂದರೆ 1 ಬೌಲ್ ವಾಲ್ನಟ್ಟು, ಇನ್ನು ಮಿಕ್ಕಿದೆಲ್ಲ ಅರ್ಧ ಬೌಲ್ ತೊಗೊಂಡಿದ್ದೆ. ಸೊ ಅಷ್ಟಕ್ಕೆ ಟೋಟಲ್ ಒಂದು 20 ಲಡ್ಡು ಆಗಿತ್ತು. ಅದರಲ್ಲಿ 4 ಲಡ್ಡು ಆಗಲೇ ತಿನ್ಕೊಂಡ್ವಿ, ಇನ್ನು ಇಷ್ಟು ಉಳಿದಿದೆ. ತಿಂತಾಯಿದ್ರೆ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ ರೆಸಿಪಿನ, ತುಂಬಾ ಚೆನ್ನಾಗಿದೆ. ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದರಿಂದ ಸಿಗೋ ಬೆನಿಫಿಟ್ಸ್ ಕೂಡ ಅವ್ರಿಗೆ ಸಿಗುತ್ತೆ.